ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಆ, ತುಂಬಾ ಜನ ಲೈಫಲ್ಲಿ ಮಾಡೋ ತಪ್ಪೇನ್ ಗೊತ್ತಾ? ಅಬ್ರಾಡಲ್ಲಿ ಹೋಗಿ ದುಡಿತೀರಾ, ಹೊರದೇಶಗಳಲ್ಲಿ ಹೋಗಿ ನಿಮ್ಮ ಫ್ಯಾಮಿಲಿಗೋಸ್ಕರವಾಗಿ ತುಂಬಾ ದುಡಿತೀರಾ. ನೀವು ತುಂಬಾ ಅಂದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಲಿ, ಫ್ಯಾಮಿಲಿಗೆ ಕಷ್ಟಪಟ್ಟು ನೀವು ದುಡಿತೀರಾ. ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ ನಮ್ಮ ಫ್ಯಾಮಿಲಿ ಆ ಗ್ರ್ಯಾಟಿಟ್ಯೂಡ್ ಇಟ್ಕೊಳುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ಖಂಡಿತವಾಗ್ಲೂ ಮಾಡಿರಲ್ಲ. ಅಂದ್ರೆ ನಿಮ್ದು ಹೇಗಿರುತ್ತೆ ಅಂದ್ರೆ ಅದು ಎಕ್ಸ್ಪೆಷಲಿ ಆಯ್ತಾ, ಮಿಡ್ಲ್ ಕ್ಲಾಸ್ ನಮ್ಮ ಹಾಗೆ ಮಧ್ಯಮ ಕುಟುಂಬದ ಆಯ್ತಾ ಆ, ಜನಗಳಿಗೆ ಹೆಂಗೆ ಅಂತಂದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತೇಳಿ ನೀವು ದುಡಿತಾ ಇರ್ತೀರ. ಖಂಡಿತವಾಗ್ಲೂ ಆ ಫ್ಯಾಮಿಲಿಗೆ ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ ಅಂತ ಅನ್ಕೊಂತೀರಾ? ಯಾಕೆಂದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ನೋಡಿದ್ದೀನಿ ಅಬ್ರಾಡಲ್ಲಿ. ಒಂದು ರೂಪಾಯಿನೂ ಖರ್ಚು ಮಾಡಲ್ಲ. ಒಂದು ರೂಪಾಯಿನ ಖರ್ಚು ಮಾಡ್ದಂಗೆ ಆಯ್ತಾ ವರ್ಕ್ ಮಾಡ್ತಾ ಇರ್ತೀರ. ಒಂದು ರೂಪಾಯಿ ಖರ್ಚು ಮಾಡಲ್ಲ, ಒಂದು ರಜಾ ಮಾಡಲ್ಲ. ಒಂದು ರೂಪಾಯಿ ಖರ್ಚು ಮಾಡಲ್ಲ, ಒಂದು ರಜಾ ಮಾಡಲ್ಲ, ಆ ರೀತಿ ವರ್ಕ್ ಮಾಡ್ತಾ ಇರ್ತೀರ. ಯಾವತ್ತಾದ್ರೂ ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದೀರಾ? ನಾವಿಲ್ಲಿ 16 ವರ್ಷ ಇರ್ತಿದೀವಿ, 16 ವರ್ಷ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ. ನಾಳೆ ನಮ್ ಲೈಫ್ ಏನು ಅಂತ ಯೋಚನೆ ಮಾಡಿದ್ದೀರಾ? ಮಾಡಿರಲ್ಲ. ನೀವು ನಂಬ್ತಿರೋ ಇಲ್ವೋ, ಪಾಪ ಅವರು ಅಲ್ಲಿ ಒಂದು ಒಳ್ಳೆ ಊಟ ಮಾಡಲ್ಲ, ಫ್ರಿಡ್ಜಲ್ಲಿ ಇಟ್ಟು 4-5 ದಿನದ ಊಟ ಮಾಡ್ತಾ ಇರ್ತಾರೆ. ತುಂಬಾ ಕಷ್ಟ ಪಡ್ತಿರ್ತಾರೆ, ತುಂಬಾ ಅಂದ್ರೆ ತುಂಬಾ ಕಷ್ಟ. ನಮ್ಮ ಮಿಡ್ಲ್ ಕ್ಲಾಸ್ ಅವರು ಯಾರ್ಯಾರೆಲ್ಲ ಅಬ್ರಾಡ್ ಅಲ್ಲಿ ಇದ್ದಾರೆ ಅಂದ್ರೆ ದುಬೈ ಆಗಿರ್ಬೋದು, ಸೌದಿ ಆಗಿರ್ಬೋದು, ಇನ್ಯಾವುದೋ ಬೇರೆ ಬೇರೆ ದೇಶಗಳಾಗಿರ್ಬೋದು, ಆ ಕಷ್ಟಪಡ್ತಿರ್ತಾರೆ, ತುಂಬಾ ಕಷ್ಟಪಡ್ತಿರ್ತಾರೆ. ಒಂದು ರೂಪಾಯಿ ಖರ್ಚು ಮಾಡಲ್ಲ. ಎಷ್ಟು ಸ್ಯಾಲ್ರಿ ಬರುತ್ತೆ ಅಷ್ಟನ್ನು ಊರಿಗೆ ಕಳಿಸ್ತಾರೆ. ಅವ್ರಿಗೊಂದು ಆಸೆ, ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ನಮ್ಮ ಮಕ್ಳಿಗೆ ಒಳ್ಳೆ ಮದುವೆ ಮಾಡಬೇಕು. ಬಟ್ ಅವ್ರ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡಲ್ಲ. ಯಾವತ್ತು ನಾನು ತುಂಬಾ ಸರಿ ನೋಡಿದೀನಿ, ಯಾವತ್ತೂ ಅವ್ರು ಯೋಚನೆ ಮಾಡಲ್ಲ. ಆಯ್ತಾ, ಒಂಥರ ಅವರು ಹೆಂಗೆ ಅಂದ್ರೆ ಅವ್ರ ಬಗ್ಗೆ ಹೇಳ್ತಿದ್ರೆ ನನಗೆ ಒಂಥರ ಪಾಪ ಅನ್ಸುತ್ತೆ. ಒಂಥರ ಅಷ್ಟು ಕಷ್ಟಪಡ್ತಾರೆ ಅವರು. ಅಲ್ಲಿ ಒಂದಿನ ಒಂದು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಎಲ್ಲ ತಂದು ಆಯ್ತಾ ಪ್ಯಾಕ್ ಮಾಡಿ ಇಂಡಿಯಾಕ್ಕೆ ಪಾರ್ಸಲ್ ಕಳಿಸ್ತಾ ಇರ್ತಾರೆ. ಒಂದಿನ ಅವ್ರು ಒಂದು ಒಳ್ಳೆ ಬಟ್ಟೆ ಹಾಕೊಳಲ್ಲ, ಆದ್ರೆ ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಬಟ್ಟೆ ಬೇಕಂತ ಕಳಿಸ್ತಾ ಇರ್ತಾರೆ. ನಿಜವಾಗ್ಲೂ ಅವರ ಒಂದು ಸ್ಯಾಕ್ರಿಫೈ ಇದೆಯಲ್ಲ, ಖಂಡಿತವಾಗ್ಲೂ ಫ್ಯಾಮಿಲಿಯವರು ಯಾವ ಕಾಲಕ್ಕೂ ಮರಿಬಾರ್ದು. ಆ ಗ್ರ್ಯಾಟಿಟ್ಯೂಡ್ ಇರುತ್ತಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇರಲ್ಲ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ? ನಿಮ್ ಕಷ್ಟ ಏನು ಅನ್ನೋದು ನನಗೆ ಗೊತ್ತು. ಯಾಕೆಂದ್ರೆ ನಾನು ಕೂಡ ಒಂದು 10 ವರ್ಷ ಅಬ್ರಾಡಲ್ಲಿ ಇದ್ದು ಬಂದಿರೋದ್ರಿಂದ ನನಗೆ ಗೊತ್ತು. ಆಯ್ತಾ, ನಾವು ಇಡೀ ಜೀವನವನ್ನೇ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಅಂತ ಕಳೆದಿರ್ತೀವಿ. ಬಟ್ ನಾವು ವಾಪಸ್ ಬಂದಾಗ ಆಯ್ತಾ, ಖಂಡಿತವಾಗ್ಲೂ ಬೇರೆನೇ ಸಿಚುವೇಶನ್ ಇರುತ್ತೆ. ಹಾಗಾಗಿ ದಯವಿಟ್ಟು ದುಡೀರಿ, ತಪ್ಪಲ್ಲ. ನೀವು ಯಾರ್ಯಾರು ಅಬ್ರಾಡಲ್ಲಿ ದುಡಿತಿದ್ದೀರಾ ದುಡೀರಿ, ಬಟ್ ದುಡಿಯೋದ್ರ ಜೊತೆಗೆ ನೀವು ಕೂಡ ಹ್ಯಾಪಿಯಾಗಿ ಆಯ್ತಾ ಲೈಫನ್ನ ಲೀಡ್ ಮಾಡಿ. ಒಂದು ಒಳ್ಳೆ ಬಟ್ಟೆ ತಗೊಳ್ಳಿ, ನಿಮಗೆ ಚೆನ್ನಾಗಿರೋ ಫೋನ್ ಬೇಕೋ ತಗೊಳ್ಳಿ, ಒಂದು ರಜಾ ಹಾಕಿಲಾದ್ರೂ ಸುತ್ತಬೇಕೋ ದೇಶನ ಸುತ್ತಿ, ಫ್ರೆಂಡ್ಸ್ ಜೊತೆ ಇರಿ, ಲೈಫನ್ನ ಹ್ಯಾಪಿಯಾಗಿ ನೀವು ಕೂಡ ಕಳೀರಿ. ಫ್ಯಾಮಿಲಿ ಅಂತೇಳಿ ನೀವು ಇಡೀ ಲೈಫ್ನೇ ಸ್ಯಾಕ್ರಿಫೈ ಮಾಡಿ ನೀವು ದೂರದ ದೇಶಗಳಲ್ಲಿ ನೀವು ವರ್ಕ್ ಮಾಡಿದ್ರೆ ಇದೆಯಲ್ಲ, ಒಂದಿನ ನೀವೇ ಸಫರ್ ಆಗ್ತೀರ. ನಂಗೆ ಗೊತ್ತು, ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳು, ಎಷ್ಟೋ ಊಟ ಇಲ್ಲದ ದಿನಗಳು, ಎಷ್ಟು ಸ್ಯಾಕ್ರಿಫೈ ಮಾಡಿರ್ತೀರ ಅನ್ನೋದು ನನಗೆ ಗೊತ್ತು. ನಿಮ್ಮ ಬದುಕಿದೆಯಲ್ಲ, ನಿಮ್ಮ ಬದುಕು ಖಂಡಿತವಾಗ್ಲೂ ಆಯ್ತಾ, ಅದು ಯಾರಿಗೂ ಬೇಡ. ಎಲ್ಲ ತಿಳ್ಕೊಂಡಿದ್ದಾರೆ ಅಬ್ರಾಡ್ ಅಂತಂದ್ರೆ ಅಲ್ಲಿ ಏನಪ್ಪ ಖುಷಿಯಾಗಿದ್ದಾರೆ, ಅವ್ರಿಗೇನು ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ತಾರೆ, ವಿಡಿಯೋ ಹಾಕ್ತಾರೆ, ಸೂಪರ್ ಆಗಿದ್ದಾರೆ, ಅವ್ರು ಅಲ್ಲೋಗ್ತಾರೆ ಇಲ್ಲೋಗ್ತಾರೆ ಅಂತ. ರಿಯಾಲಿಟಿ ನನಗೆ ಗೊತ್ತು, ಅವ್ರು ಎಷ್ಟು ಕಷ್ಟಪಡ್ತಾರೆ ಅಲ್ಲಿ ಆಯ್ತಾ, ಅವ್ರ ಜೀವನ ಏನು ಅದೆಲ್ಲವೂ ನಂಗೆ ಗೊತ್ತು. ಅದಕ್ಕೆ ನನಗೆ ಹೊರದೇಶದಲ್ಲಿ ವರ್ಕ್ ಮಾಡೋರನ್ನ ಕಂಡ್ರೆ ತುಂಬಾನೇ ಗೌರವ, ರೆಸ್ಪೆಕ್ಟ್. ಆಯ್ತಾ, ನಾನು ಎಷ್ಟೋ ಫ್ಯಾಮಿಲಿಗಳಿಗೆ ಹೇಳ್ತೀನಿ, ನಿಮ್ಮ ಮನೇಲಿ ಹೊರಗಡೆ ಇದ್ದಾರೆ, ಅವ್ರು ತುಂಬಾ ಕಷ್ಟಪಡ್ತಿದ್ದಾರೆ, ದಯವಿಟ್ಟು ಅವ್ರು ಕಳ್ಸೋ ದುಡ್ಡನ್ನ ವೇಸ್ಟ್ ಮಾಡಬೇಡಿ, ಉಳಿಸಿ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನೇ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಅವರ ಬೆವರಿನ ಹಣ ಅದು. ಅಬ್ರಾಡ್ ಅಂದ್ರೆ ಈಸಿ ಇಲ್ಲ, ತಿಳ್ಕೊಂಡಿರ್ಬೋದು, ಈಸಿ ಇಲ್ಲ.
ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ದುಬೈ, ಸೌದಿಯದಲ್ಲಿರೋರನ್ನ ಕೇಳಿ. ಒಂದೇ ರೂಮಲ್ಲಿ ಎಷ್ಟೆಷ್ಟು ಜನ ಮಲಗ್ತಾರೆ ಆಯ್ತಾ. ಊಟ ಅಡಿಗೆ ಮಾಡಕ್ ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಅಡಿಗೆ ಮಾಡ್ಕೊಂಡು ತಿನ್ನಕ್ಕೆ. ಯಾವ ದೇಶಗಳಿಗೆ ಹೋಗಿದ್ದಾರೆ ಎಲ್ಲಾ ದೇಶದಲ್ಲೂ ಕಷ್ಟ ಇದೆ. ಅದು ಬರೀ ಸೌದಿಯ, ದುಬೈ ಅಂತಲ್ಲ, ನೀವು ಸಿಂಗಾಪುರ್, ಮಲೇಷ್ಯಾ, ಯಾವುದೇ ದೇಶಗಳು ತಗೊಳ್ಳಿ, ಇಸ್ರೇಲ್, ಯಾವ ಎಲ್ಲಿಗೆ ನಮ್ಮ ಇಂಡಿಯನ್ಸು ಅದು ಮಿಡ್ಲ್ ಕ್ಲಾಸ್ ಅವ್ರು ವರ್ಕ್ ಮಾಡಕ್ ಹೋಗಿದ್ದಾರೆ, ಎಲ್ಲರಿಗೂ ಕಷ್ಟ ಇದೆ ಆಯ್ತಾ. ಕಷ್ಟ ಅನ್ನೋದಕ್ಕಿಂತ ಅವ್ರ ಸ್ಯಾಕ್ರಿಫೈ ಇದೆಯಲ್ಲ, ತುಂಬಾ ದೊಡ್ಡದು, ತುಂಬಾ ದೊಡ್ಡದು. ಅದನ್ನ ಫ್ಯಾಮಿಲಿಗಳು ನಿಜವಾಗ್ಲೂ ಕೂಡ ಆ ಗ್ರ್ಯಾಟಿಟ್ಯೂಡನ್ನ ಮರಿಬಾರ್ದು ಆಯ್ತಾ. ಯಾಕೆ ಅಂತಂದ್ರೆ ಪಾಪ ಅವ್ರು ಇಂಡಿಯಾಗ್ ಬರತ್ತಿಗೆ ಆಯ್ತಾ ಸ್ವಲ್ಪ ಆಯ್ತಾ ರಿಚ್ ಆಗಿ ಕಾಣಿಸ್ಕೊಂತಾರೆ ಬಂದಾಗ. ಬಟ್ ಅವರು 2 ವರ್ಷ ಬಿಟ್ಟು ಊರಿಗೆ ಬರಕ್ಕೆ 2 ವರ್ಷ ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಪ್ರತಿ ದಿನ ಹಗಲು ರಾತ್ರಿ ಅಂದಂಗ್ ದುಡಿತಾರೆ, ಪೈಸೆ ಪೈಸೆ ಕೂಡಿಡ್ತಾರೆ. ಆ 2 ವರ್ಷ ಆದ್ಮೇಲೆ ಅವ್ರು ಏನ್ ಒಂದ್ 2 ತಿಂಗಳು ರಜೆಗ್ ಬಂದಾಗ ಅವ್ರು ಯಾಕೆ ಅಷ್ಟು ಖುಷಿಯಾಗಿ ಇದ್ದೋಗ್ತಾರೆ ಅಂದ್ರೆ, ಆ 2 ವರ್ಷದ ಕಷ್ಟ ಅವರಿಗೆ ಆ 2 ತಿಂಗಳಲ್ಲಿ ಆ ಸಂತೋಷ ಇದೆಯಲ್ಲ, ಅದಕ್ಕೋಸ್ಕರ ಅವ್ರು ಕಷ್ಟಪಡ್ತಾರೆ. ಹಂಗಾಗಿ ಯಾರ್ಯಾರೆಲ್ಲ ಅಬ್ರಾಡ್ ಅಲ್ಲಿ ಇದಾರೆ ನಮ್ಮ ಮಿಡ್ಲ್ ಕ್ಲಾಸ್ ಅವರು, ಅವ್ರ ಫ್ಯಾಮಿಲಿಗಳು ಅರ್ಥ ಮಾಡ್ಬೇಕಾಗಿರೋದು ನಮಗೋಸ್ಕರ ಆಯ್ತಾ. ಅವ್ರು ಎಷ್ಟು ದೂರ ಹೋಗಿ ದುಡಿತಾ ಇದ್ದಾರೆ, ಆ ದುಡ್ಡನ್ನ ನಾವು ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು. ಮಕ್ಕಳು ಅಷ್ಟೇನೆ, ನಮ್ಮ ಅಪ್ಪ ಅಲ್ಲಿ ದುಡಿತಾ ಇದ್ದಾರೆ ಕಷ್ಟಪಟ್ಟು, ನಾವು ಒಳ್ಳೆ ಎಜುಕೇಶನ್ ಮಾಡೋಣ ಅಂತ ಓದೋದ್ರ ಕಡೆ ಗಮನ ಕೊಡ್ಬೇಕು. ದಯವಿಟ್ಟು ಎಲ್ಲರೂ. ಯಾಕೆ ಅಂತಂದ್ರೆ ಅಬ್ರಾಡ್ ಅಲ್ಲಿ ಇರುವಂತವರ ಲೈಫು ಖಂಡಿತವಾಗ್ಲೂ ಅವರು ಪ್ರತಿ ದಿನ ನರಕ ನರಕ ಅನುಭವಿಸ್ತಾರೆ ಆಯ್ತಾ. ಅಷ್ಟು ಅವರಿಗೆ ಒಂಥರ ಒಂಟಿತನ ಒಂದ್ ಕಡೆ, ಲೋನ್ಲಿನೆಸ್ ಅಂತೂ ಬಿಡಿ, ಆ ಒಂಟಿತನ ಅದು ನನ್ನ ಶತ್ರುಗೂ ಬೇಡ. ಆ ಲೋನ್ಲಿನೆಸ್ ಒಂದ್ ಕಡೆ, ಫ್ಯಾಮಿಲಿ ಇಲ್ಲ ಅನ್ನೋದು ಒಂದ್ ಕಡೆ, ಇನ್ನೊಂದು ಕಡೆ ಆಯ್ತಾ ಆ ಸಂಬಳ ಏನು ಬರುತ್ತಲ್ಲ, ಆ ಸಂಬಳಕ್ಕೋಸ್ಕರ ಇಡೀ ತಿಂಗಳು ಅವರು ಕಷ್ಟಪಡ್ಬೇಕು. ಇಡೀ ತಿಂಗಳು ಒಂದ್ ಜ್ವರ ಬರ್ಲಿ, ಅವ್ರಿಗೊಂದು ಹುಷಾರಿಲ್ದಂಗಾಗ್ಲಿ ಹೋಗ್ತಾ ಇರ್ಬೇಕು ಕೆಲ್ಸಕ್ಕೆ. ಅಬ್ರಾಡ್ ಅಲ್ಲಿರೋದು ಹಂಗೇನೆ. ಅದೇ ಇಂಡಿಯಾದಲ್ಲಿ ಅಕಸ್ಮಾತ್ ನಿಮ್ಗೆ ಒಂದಿನ ಹುಷಾರಿಲ್ಲ ಅಂದ್ರೆ ಮಲ್ಕೋಬಹುದು, ಅಬ್ರಾಡ್ ಅಲ್ಲಿ ಹಂಗಲ್ಲ. ಪಾಪ ಮಾತ್ರೆ ತಿಂತಾರೆ, ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಆಯ್ತಾ. ಸುಸ್ತಾಗಿದ್ರು ಹೋಗ್ತಾ ಇರ್ತಾರೆ, ಅಯ್ಯೋ ಇವತ್ತು ರಜಾ ಮಾಡಿದ್ರೆ ಇಷ್ಟು ದುಡ್ಡು ಹೋಗುತ್ತಲ್ಲ, ಇವತ್ತು ರಜಾ ಮಾಡಿದ್ರೆ ಇಷ್ಟು ದುಡ್ಡು ಹೋಗುತ್ತಲ್ಲ ಅಂತ. ಕಾಣದ ದೇಶದಲ್ಲಿ ಫ್ಯಾಮಿಲಿಗಾಗಿ ದುಡಿತಿರುವ ಎಷ್ಟೋ ಆಯ್ತಾ ನಮ್ಮ ಬ್ರದರ್ಸ್ಗಳಿದಾರಲ್ಲ, ನಮ್ಮ ಅಣ್ಣ ತಮ್ಮದಿರುಗಳು ಯಾರೇ ಆಗ್ಲಿ, ಅವ್ರ ನೋವಿದೆಯಲ್ಲ, ಅವ್ರ ಮನ್ಸೊಳಗೆ ಇಟ್ಕೊಂಡಿರ್ತಾರೆ ಪಾಪ. ಅವ್ರು ಹೇಳ್ಕೊಳೋದು ಇಲ್ಲ, ಅವ್ರಿಗೆ ಅಳಕ್ಕೂ ಆಗಲ್ಲ, ಮನ್ಸೊಳಗೆ ಅಷ್ಟು ನೋವು ಪಡ್ತಾ ಇರ್ತಾರೆ. ನೋಡಿದ್ರೆ ನನ್ಗೆ ಹೊಟ್ಟೆ ಉರಿಯುತ್ತೆ. ಅದಕ್ಕೆ ನಾನು ಹೇಳೋದು, ಯಾರ್ಯಾರೆಲ್ಲ ಹೊರ ದೇಶಗಳಲ್ಲಿ ದುಡಿತಾ ಇದ್ದೀರ ದಯವಿಟ್ಟು ನೋಡಿ, ನಿಮಗೆ ಆದ್ರೆ ದುಡೀರಿ, ಆಗ್ಲಿಲ್ಲ ಅಂದ್ರೆ ಬನ್ನಿ. ತುಂಬಾ ಫ್ಯಾಮಿಲಿಗೋಸ್ಕರ ಏನೋ ಮಾಡ್ತೀವಿ ಅಂತೇಳಿ ನಿಮ್ಮ ನೆಮ್ಮದಿನ ನೀವು ಕಳ್ಕೋಬೇಡಿ, ನಿಮ್ಮ ಸಂತೋಷನ ನೀವು ಕಳ್ಕೋಬೇಡಿ. ಅಂದ್ರೆ ನೀವು ಕೂಡ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡಿ ಅಂತೀನಿ. ಯಾಕಂದ್ರೆ ಸೆಲ್ಫಿಶ್ ಆಗಿ ಯೋಚನೆ ಮಾಡಿ ಆಯ್ತಾ, ಓಕೆ ನಮ್ಮ ಕುಟುಂಬಕ್ಕೋಸ್ಕರ ನಾವೆಲ್ಲ ಮಾಡ್ಬೇಕು, ತಪ್ಪಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ನಿಮ್ಮನ್ನ ನೀವು ಕೆಳಗಾಕಬಾರ್ದು, ನಿಮ್ಮನ್ನ ನೀವು ಸಂಕಟ ಪಡಿಸ್ಕೋಬಾರ್ದು. ಅಳ್ತಾ ಇರ್ತಾರೆ ಕೆಲವರು, ಅಯ್ಯೋ ನಂಗೆ ಆಗ್ತಾ ಇಲ್ಲ ಗುರು, ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡೋದು, ಸಾಲ ತಗೊಂಡಿದೀನಿ ಹಂಗಾಗಿ ಇರ್ಬೇಕು ಅಂತಾರೆ. ಇನ್ನು ಕೆಲವರು, ಅಯ್ಯೋ ಮನೆ ಕಟ್ಟಿದೀನಿ, ಸಾಲ ಇದೆ, ಬ್ಯಾಂಕ್ ಲೋನು, ಊರ್ಗ್ ಹೋದ್ರೆ ಎಲ್ಲಿಂದ ಕಟ್ಟೋದು, ಹೇಗಾದ್ರೂ ಮಾಡಿ ಇರ್ತೀನಿ ಅಂತಾರೆ. ಹುಷಾರಿಲ್ದಿದ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಂದ್ರೆ ಕಮಿಟ್ಮೆಂಟ್ಸ್ಗೆ ಅಂದ್ರೆ ಹೊರಗಡೆ ಹೋದ ತಕ್ಷಣನೇ 108 ಕಮಿಟ್ಮೆಂಟ್ಸ್ಗಳಿಗೆ ಬಿದ್ದ್ಬಿಡ್ತಾರೆ ಪಾಪ. ಅವ್ರಿಗೆ ಹೆಂಗ್ ಗೊತ್ತಾ, 2 ವರ್ಷದಲ್ಲಿ ಸಾಲ ತೀರ್ಸಿ ಬರೋಣ ಅಂತ ಹೋದವರು ನಿನ್ನ 10 ವರ್ಷಕ್ಕಾಗಿರೋ ಸಾಲ ಮಾಡಿರ್ತಾರೆ, ಇನ್ನು 10 ವರ್ಷ ಆದ್ರೂ ತಿರಲ್ಲ ಅದು ಸಾಲ. ತುಂಬಾ ಜನ ನಾನು ನೋಡಿದೀನಿ, 2 ವರ್ಷ ಇದ್ದೋಗೋಣ ಅಂತ ಬರ್ತಾರೆ ಆಯ್ತಾ. ಆ 2 ವರ್ಷ ಇದ್ದೋಗೋಣ ಅಂತ ಬಂದರು 10 ವರ್ಷ ಆದ್ರೂ ಹೋಗಲ್ಲ, ಸಾಲ ಮೇಲೆ ಮೇಲೆ ಸಾಲ ತಗೊಂತಾ ಇರ್ತಾರೆ, ಸಾಲ ತೀರ್ಸಕ್ ಆಗಲ್ಲ. ದಯವಿಟ್ಟು ಅಬ್ರಾಡ್ ಆಗಿರೋ ಅಂತವ್ರ ಫ್ಯಾಮಿಲಿಗಳು ಕೂಡ ಅವ್ರನ್ನ ಅರ್ಥ ಮಾಡ್ಕೋಬೇಕು, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಯಾರ್ಯಾರಾದ್ರೂ ಅಬ್ರಾಡ್ ಅಲ್ಲಿ ಇದ್ದವರು ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಹೇಳೋದು ನಿಜ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನ್ ನೋಡಿದೀನಿ, ನನ್ನ ರಿಯಾಲಿಟಿ ನನಗೆ ಗೊತ್ತು, ಅಬ್ರಾಡ್ ಜೀವನ ಏನು ಅನ್ನೋದು ನನಗೆ ಗೊತ್ತು. 2 ವರ್ಷ ಆದ್ಮೇಲೆ ಸೂಟ್ಕೇಸ್ ತುಂಬಾ ಚಾಕ್ಲೇಟು, ಡ್ರೈ ಫ್ರೂಟ್ಸು, ಹೊಸ ಹೊಸ ಬಟ್ಟೆಗಳು ಆಯ್ತಾ, ಮನೆಗೆ ಬೇಕಾಗಿರುವಂತದ್ದು ಏನೆಲ್ಲ ತರುವಂತವ್ರ ಕಷ್ಟ ಆಯ್ತಾ, ಅದನ್ನ ನೇರವಾಗಿ ನೋಡಿರೋ ನಮಗ್ ಗೊತ್ತು ಆಯ್ತಾ. ಅವರು ಆ 2 ವರ್ಷ ಆದ್ಮೇಲೆ ಊರಿಗೆ ಬರಕ್ಕೋಸ್ಕರವಾಗಿ ಅವ್ರು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತು. ಅದನ್ನ ಫ್ಯಾಮಿಲಿ ಅರ್ಥ ಮಾಡ್ಕೋಬೇಕು. ಅಷ್ಟು ಈಸಿ ಇಲ್ಲ ಅಬ್ರಾಡ್ ಲೈಫು.
ಅಬ್ರಾಡ್ ಅನ್ನೋದು ಅದೇನೋ ಹೇಳ್ತಾರಲ್ಲ, ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಅನ್ನಂಗೆ ದೂರದ ದೇಶ ನೋಡಕ್ ಚಂದ, ಅಲ್ಲಿ ಹೋಗಿ ದುಡಿದ್ಮೇಲೆ ಗೊತ್ತಾಗೋದು. ಅದಕ್ಕೆ ಯಾರ್ಯಾರೆಲ್ಲ ಅಬ್ರಾಡಿಗೆ ಹೋಗಿ ವರ್ಕ್ ಮಾಡ್ತಿದ್ದೀರಾ ದಯವಿಟ್ಟು ಕಮಿಟ್ಮೆಂಟ್ಗಳನ್ನ ಜಾಸ್ತಿ ಮಾಡ್ಕೋಬೇಡಿ. ಕಮಿಟ್ಮೆಂಟ್ಗಳನ್ನ ಜಾಸ್ತಿ ಮಾಡ್ಕೊಂಡ್ರಿ ಅಂದ್ರೆ ನೀವು ಇಡೀ ಜೀವನ ಅಲ್ಲಿ ಕಳಿಬೇಕಾಗುತ್ತೆ, ಇಡೀ ಜೀವನ. ಹೆಣ್ಮಕ್ಳುಗಳು ಅಷ್ಟೇ ಸ್ನೇಹಿತರೆ, ನಿಮಗೆ ಹೇಳಿದ್ರೆ ಹೊಟ್ಟೆ ಉರಿಯುತ್ತೆ. ಹೆಣ್ಮಕ್ಳುಗಳು ಹುಷಾರಿರಲ್ಲ, ಗರ್ಭಕೋಶ ಆಪರೇಷನ್ ಆಗಿರುತ್ತೆ, ಅಲ್ಲೇ ರೆಸ್ಟ್ ತಗೊಂತ ಇರ್ತಾರೆ, 1 ತಿಂಗಳು 2 ತಿಂಗಳು ಅಲ್ಲೇ ರೆಸ್ಟ್ ತಗೊಂತಾರೆ. ಬಂದ್ರೆ ವೀಸಾ ಹೋಗುತ್ತೆ ಅಂತ, ವೀಸಾ ಹೋಗುತ್ತೆ ಅಂತ ಏನೇನೋ ಅವ್ರಿಗೆ ಗೊತ್ತಲ್ವಾ ಹೆಣ್ಮಕ್ಳದು. ಆಯ್ತಾ, ಮೆನೋಪಾಸ್ ಪ್ರಾಬ್ಲಮ್ ಇರುತ್ತೆ, ಇನ್ನೇನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಪಾಪ ಅವರಿಗೆ ಮೂಡ್ ಆಫ್ ಆಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಆದ್ರೂ ಅವ್ರು ಕೆಲಸ ಮಾಡ್ತಿರ್ತಾರೆ. ವಿಧಿ ಇಲ್ಲ, ಬಿಟ್ಟು ಬಂದ್ರೆ ರಜಕ್ಕೆ ಅಂತ ಬಂದ್ರೆ ಕೆಲಸ ಹೋಗುತ್ತೆ. ಆಯ್ತಾ, ಫ್ಯಾಮಿಲಿಗೋಸ್ಕರ ದುಡಿಲೇಬೇಕು, ಸಾಲ ಇದೆ. ಹೆಣ್ಮಕ್ಳು ಅಷ್ಟೇ ತುಂಬಾ ಕಷ್ಟ ಪಡ್ತಾರೆ, ತುಂಬಾ ಫ್ಯಾಮಿಲಿಗೋಸ್ಕರ ತುಂಬಾನೇ ಸ್ಯಾಕ್ರಿಫೈ ಮಾಡ್ತಾರೆ. ನಾನು ಅದೇ ಹೇಳ್ತೀನಲ್ವಾ, ಅಬ್ರಾಡ್ ಅನ್ನೋದು ಅದೊಂಥರ ಹೆಂಗೆ ಅಂದ್ರೆ ಒಂದು ಮಾಯೆ. ಹೋಗೋ ತನಕ ತುಂಬಾ ಆಯ್ತಾ ಖುಷಿ ಖುಷಿಯಿಂದ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅದ್ರದ್ದು ಆಳ ಉದ್ದ ಅಗಲ ಎಷ್ಟು ಅನ್ನೋದು. ಆಮೇಲೆ ನಮಗೆ ಅರಿವಾಗುತ್ತೆ, ಅಯ್ಯೋ ದೇವ್ರೆ, ಸಾಲ ಇದೆ ಅಂತ ಇಲ್ಲಿಗೆ ಬಂದ್ವಲ್ಲಪ್ಪ, ಬೆಂಕಿಯಿಂದ ಬಾಣ್ಲಿಗಾರ ಎಂಥದ್ದು, ಬಾಣ್ಲಿಯಿಂದ ಬೆಂಕಿಗಾರದ್ವಲ್ಲಪ್ಪ ಅಂತ. ಓಕೆ ಫೈನ್, ತುಂಬಾ ಎಜುಕೇಟೆಡ್ ಆಗಿ ಒಂದು IT ಕಂಪ್ನಿಗೋ ಮತ್ತೊಂದಕ್ಕೋ ಅದಕ್ಕೆ ಇದಕ್ಕೆ ಹೋಗೋರು ಇಟ್ಸ್ ಓಕೆ ಫೈನ್. ಅವ್ರಕ್ಕೆ ಅಂತಂದ್ರೆ ಒಂದು ಒಳ್ಳೊಳ್ಳೆ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡೋದ ರೀತಿ ಒಂದು ಬಿಸ್ನೆಸ್ ಒಂದು ಒಳ್ಳೆ ಜಾಬ್ ಅಲ್ಲಿ ಹೋಗಿರ್ತಾರೆ, ಅವ್ರಿಗೆ ಫೈನ್, ಅವ್ರಿಗೂ ಪಾಪ ಕಷ್ಟ ಇರುತ್ತೆ, ಇಟ್ಸ್ ಫೈನ್. ಬಟ್ ಲೇಬರ್ ವರ್ಕಿಗೆ, ಈ ಚಿಕ್ಕ ಪುಟ್ಟ ವರ್ಕ್ಗಳಿಗೆ ಹೋಗೋರು ಇದಾರಲ್ಲ, ಅಂಥವ್ರ ಜೀವನ ತುಂಬಾ ಕಷ್ಟ ಇರುತ್ತೆ, ತುಂಬಾ. ಹೆಂಗೆ ಅಂದ್ರೆ ಅಬ್ರಾಡ್ ಅಲ್ಲಿ ಕೂತಿದ್ರೆ ಕಂಬ ಸುತ್ತರಿಸ್ತಾರೆ. ಆಯ್ತಾ, ಒಂಥರ ಅವ್ರು ಹೆಂಗೆ ಅಂತಂದ್ರೆ ಅವ್ರಿಗೆ ಶಿಸ್ತು ತುಂಬಾ ಮುಖ್ಯ. ಬೆಳಿಗ್ಗೆ ಬೇಗ ಏಳ್ಬೇಕು, 6 o'clock 5 o'clock ಏಳ್ಬೇಕು, ಕರೆಕ್ಟ್ ಟೈಮಿಗೆ ವರ್ಕ್ ಮಾಡಬೇಕು, ಲಂಚ್ ಟೈಮಿಗೆ ಲಂಚು, ಟಿಫನ್ ಟೈಮಿಗೆ ಟಿಫನ್ನು, ಡಿನ್ನರ್ ಟೈಮಿಗೆ ಡಿನ್ನರು. ಅವ್ರು ಹೇಳಿದ ಕೆಲಸ ಪಟ್ ಪಟ್ ಅಂತ ಮಾಡ್ತಾ ಇರಬೇಕು. ಆಯ್ತಾ, ಅಷ್ಟು ಸ್ಟ್ರಿಕ್ಟ್ ಇರುತ್ತೆ ಅಬ್ರಾಡ್ ಅಲ್ಲಿ. ಎಷ್ಟು ನೀವು ನಾವು ಅಂದ್ಕೋಬೋದೇ ಅಬ್ರಾಡ್ ಏನಪ್ಪಾ ಅಂತ, ಅಬ್ರಾಡ್ ಅಲ್ಲಿ ಇದ್ದವ್ರಿಗೆ ಗೊತ್ತು ಅಬ್ರಾಡ್ ಕಷ್ಟ ಏನು ಅಂತ. ಫ್ರಿಡ್ಜ್ ಅಲ್ಲಿ ಇರೋದನ್ನ ಒಂದೊಂದು ವಾರ ಅದೇ ತಿನ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಗೊತ್ತಾ ನಿಮಗೆ? ಅಡಿಗೆ ಮಾಡ್ಕೊಳಕ್ ಟೈಮ್ ಇರಲ್ಲ ಅವರಿಗೆ. ನಿದ್ದೆ ಅನ್ನೋದು ಮಾಯನೇ ಆಗೋಗಿರುತ್ತೆ. ನಿದ್ದೆನ 12 ಗಂಟೆ ಆದ್ರೂ ಮಲಗಲ್ಲ, 1 ಆದ್ರೂ ಮಲಗಲ್ಲ, 2 ಆದ್ರೂ ಮಲಗಲ್ಲ. ಅಷ್ಟು ಅವರು ವರ್ಕಾಲಿಕ್ ಆಗಿರ್ತಾರೆ, ಕೆಲ್ಸ 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 ಅಂತ. ನಾನು ಏನ್ ಹೇಳ್ತೀನಿ ಹೇಳಿ, ದೂರದ ದೇಶದಲ್ಲಿ ಫ್ಯಾಮಿಲಿಗಾಗಿ ತಮ್ಮನ್ನೇ ತಾವು ಸೌಸ್ಕೊಂತಾ ಇದ್ದಾರೆ, ತಮ್ಮನ್ನೇ ತಾವು ಒಂಥರ ತೆಯ್ತಾ ಇದ್ದಾರೆ ಅಂತೀವಲ್ಲ, ಗಂಧನ ತೆಯ್ತಾರೆ ಅಂತಾರೆ, ಹಂಗ ಅವ್ರನ್ನ ಅವರೇ ತೆಯ್ಕೊಂತ ಇದ್ದಾರೆ. ನಿಜವಾಗ್ಲೂ ನೋಡಿದ್ರು ಹೊಟ್ಟೆ ಉರಿಯುತ್ತೆ ಗೊತ್ತಾ, ಪಾಪ ಅನ್ಸುತ್ತೆ ಒಂದೊಂದ್ಸರಿ. ಎಷ್ಟು ಕಷ್ಟ ಪಡ್ತಾರಪ್ಪ, ಎಷ್ಟು ಕಷ್ಟ ಪಡ್ತಾರೆ. ನನಗೆ ಕಷ್ಟ ಪಡೋದಿದ್ ನನಗೆ ಅನಿಸ್ತಾ ಇತ್ತು, ಇಷ್ಟೆಲ್ಲ ಕಷ್ಟ ಪಡ್ಬೇಕಾ, ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಂತ. ಈಗ ಅನಿಸ್ತಾ ಇದೆ ನನಗೆ, ಎಲ್ಲಿದ್ರೂ ಜೀವನ ನಡೆದೇ ನಡೆಯುತ್ತೆ, ಎಲ್ಲಿ ಬೇಕಾದ್ರೂ ಕಷ್ಟಪಟ್ಟು ಜೀವನ ಮಾಡ್ಲೇಬಹುದು. ಇಂಡಿಯಾದಲ್ಲೂ ಮಾಡ್ಬೋದು, ನಮಗೆ ಕಷ್ಟ ಪಡ್ತೀವಿ ಅನ್ನೋದು ಒಂದಿದ್ರೆ ಎಲ್ಲಿ ಬೇಕಾದ್ರೂ ಕಷ್ಟ ಪಡ್ಬೋದು ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಇದು ಒಂದು ಅನುಭವದ ಮಾತು. ಮಾಡ್ಬೇಕು ಅನ್ನಿಸ್ತು, ಮಾಡಿದೆ. ಯಾರೆಲ್ಲ ಹೊರಗಡೆ ದೇಶದಲ್ಲಿ ದುಡಿತಾ ಇದ್ದೀರಾ, ಅದು ಮಧ್ಯಮ ಕುಟುಂಬದವರು, ದಯವಿಟ್ಟು ಸ್ವಲ್ಪ ಸೆಲ್ಫಿಶ್ ಆಗಿ ನಿಮಗೆ ಅಂತ ಸ್ವಲ್ಪ ಹಣ ಮಾಡಿ ಇಟ್ಕೊಳ್ಳಿ, ನಿಮಗೆ ಅಂತ ಸ್ವಲ್ಪನಾದ್ರೂ ಹಣನ ಕೂಸಿಟ್ಕೊಳ್ಳಿ. ನಾಳೆದು ಯಾರಿಗೂ ಗೊತ್ತಿಲ್ಲ, ನಾಳೆ ನೀವು ಸಾಕಿದ ಫ್ಯಾಮಿಲಿಯೇ ನಿಮ್ಮನ್ನ ನೋಡದೇ ಇರುವಂತ ಕಾಲ ಬಂದರೂ ಬರ್ಬೋದು. ಸರಿನಾ? ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.